श्रीगुरुभ्यो नमः। नरसिंहो किलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ನವಮೋಧ್ಯಾಯದಲ್ಲಿ 23ನೇ ಶ್ಲೋಕ. ಮೃಣಾಲಗೌರಾಯತ ಶೇಷಭೋಗ ಪರ್ಯಂಕ ಏಕಂ ಪುರುಷಂ ಶಯಾನಂ ಫಣಾಸಹಸ್ರಾಯುತ ಮುಹೂರ್ಧರತ್ನ ದ್ಯುಭಿರ್ಹತಧ್ವಾಂತ ಯುಗಾಂತತೋಯೇ. ಅಂದ್ರೆ ಬ್ರಹ್ಮದೇವರು ತನ್ನನ್ನು ಹುಟ್ಟಿಸಿದವ ಯಾರು, ಈ ಪದ್ಮವನ್ನು ಹುಟ್ಟಿಸಿದವ ಯಾರು ಹಾಗೆ ಅಂತ ತಿಳ್ಕೋಬೇಕು ಅಂತ ಮೊದಲು ಈಜಾಡಿಕೊಂಡು ಪ್ರಯತ್ನ ಪಟ್ರು. ದೇವರನ್ನ ನನ್ನನ್ನು ಸೃಷ್ಟಿ ಮಾಡಿದವ ಯಾರು ನೋಡೇ ಬಿಡೋಣ ಹಾಗೆ ಅಂತ. ಆದರೆ ಪರಮಾತ್ಮ ಸಿಗಲಿಲ್ಲ. ಅದರಿಂದ ಮತ್ತೆ ಕಮಲಕ್ಕೆ ಬಂದು ಧ್ಯಾನವನ್ನ ಮಾಡಿದರು ಅಂತ. ಮತ್ತು ಆ ಧ್ಯಾನವು ಕೂಡ ಹೇಗಿತ್ತು? ಅಭಿಪ್ರವೃದ್ಧ ಯೋಗೇನ ಅಂತ ಹೇಳ್ತಾ ಇದ್ರು. ದಿನ ದಿನಕ್ಕೆ ಹೆಚ್ಚುತ್ತಾ ಇತ್ತು ಹಾಗೆ ಅಂತ. ದೇವರು ಕಂಡಿಲ್ಲ, ದೇವರು ಸಿಕ್ಕಿಲ್ಲ ಅಂತ ನಿರಾಶರಾಗದೆ ನಾವು ಇನ್ನೂ ಹೆಚ್ಚು ಯೋಗವನ್ನ ಮಾಡ್ತಾ ದೇವರನ್ನ ಕಾಣುವ ಪ್ರಯತ್ನವನ್ನ ನಾವು ಪಡಬೇಕು ಹಾಗೆ ಅಂತ. ಹಾಗೆ ಏನಾಯಿತು? ಪರಮಾತ್ಮನನ್ನ ಕಂಡ್ರು ಅಂತ ಹೇಳಿದ್ರು. ಆಗ ಪರಮಾತ್ಮನ ಏನು ಕಂಡ್ರು? ಆ ಪರಮಾತ್ಮನ ರೂಪವನ್ನ, ಅಂದ್ರೆ ತನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಪರಮಾತ್ಮನನ್ನ ಕಾಣ್ತಾರೆ ಬ್ರಹ್ಮದೇವರು. ಆ ಮನಸ್ಸಿನಲ್ಲಿ ಕಂಡ ರೂಪ ಹೇಗಿತ್ತು ಹಾಗೆ ಅಂತ. ಯದಪಶ್ಯತ್ ತದ್ವರ್ಣಯತಿ. ಯಾವ ರೂಪವನ್ನ ಕಂಡ್ರು ಅದನ್ನ 9 ಶ್ಲೋಕದಲ್ಲಿ ಬ್ರಹ್ಮದೇವರು ವರ್ಣನೆ ಮಾಡ್ತಾ ಇದ್ದಾರೆ. ಮೃಣಾಳ ಇತಿ ನವಭಿಹಿ. ಮೃಣಾಳ ಅಂತ 23ನೇ ಶ್ಲೋಕದಿಂದ 9 ಶ್ಲೋಕ. ಅಂದರೆ ಈ 9 ಶ್ಲೋಕಕ್ಕೂ ಕೂಡ ಒಂದೇ ಕ್ರಿಯಾಪದ. ನಮಸ್ಸು ಅಪಿ ಅಪಶ್ಯತ್ ಅಪಶ್ಯತ ಇತ್ಯಸ್ಯೈವ ಅನುಶಂಕಃ. ಬ್ರಹ್ಮದೇವರು ಅಂತ ಪರಮಾತ್ಮನನ್ನ ಬ್ರಹ್ಮದೇವರು ಕಂಡ್ರು ಅಂತ 9 ಶ್ಲೋಕದಲ್ಲೂ ನಾವು ಹಚ್ಕೋಬೇಕು ಅಂತ. ಮೊದಲನೇ ಮೃಣಾಳ ಗೌರಾಯತ ಶೇಷಭೋಗ ಪರ್ಯಂಕ. ಪರಮಾತ್ಮ ಹೇಗಿದ್ದಾನೆ? ಭೋಗ, ಶೇಷಭೋಗ ಪರ್ಯಂಕ. ಆ ಶೇಷದೇವರ ಹೆಡೆ ಮೇಲೆ ಮಲಗಿದ ರೂಪ, ಪದ್ಮನಾಭ ರೂಪವನ್ನೇ ಕಂಡ್ರು ಅಂತ ಹೇಳ್ತಾರೆ. ಆ ಶೇಷದೇವರು ಹೇಗಿದ್ದರು? ಮೃಣಾಲ ಗೌರಾಯತ. ಶ್ವೇತಶ್ಚ ಆಯತಶ್ಚ ಶೇಷಸ್ಯ ಭೋಗ. ಬಿಳುಪಾದ ಶರೀರ ಅಂತ ಹೇಳ್ತಾರೆ. ಅದರಲ್ಲಿ ಏಕಂ ಪುರುಷಂ ಶಯಾನಂ. ಏಕಂ ಸರ್ವೋತ್ತಮನಾದ ಆ ಪರಮಾತ್ಮ ಮಲಗಿದ್ದನ್ನ ಕಂಡ್ರು. ಮತ್ತು ಹೇಗಿತ್ತು? ಫಣಾಸಹಸ್ರಾಯುತ ಮೂರ್ಧನ ರತ್ನ ದ್ಯುಬಿಹಿ. ಆ ಶೇಷದೇವರ 1000 ಹೆಡೆ, ಆ 1000 ಹೆಡೆಯಲ್ಲಿ ರತ್ನಗಳು ಇರುತ್ತವಂತೆ. ಆ ರತ್ನಗಳ ಪ್ರಕಾಶದಿಂದ ಆ ಪ್ರಳಯ ಕಾಲದ ಜಲದಲ್ಲಿ ಏನೋ ಒಂದು ತಮಸ್ಸು ಇತ್ತು, ಅದನ್ನ ಸುತ್ತಮುತ್ತ ಏನು ತಮಸ್ಸು ಇತ್ತು, ಹತಧ್ವಾಂತ ಅಂತ ಬರೀತಾರೆ. ಆ ಕತ್ತಲೆಯೆಲ್ಲ ಹೋಯ್ತಂತೆ. ಆ ಶೇಷದೇವರ ಹೆಡೆಯಲ್ಲಿದ್ದ ರತ್ನದಿಂದ ಅಲ್ಲಿದ್ದ ಹೃದಯದಲ್ಲಿ ಕಾಣ್ತಾ ಇರುವ ರೂಪ ಇದು.
ಅಲ್ಲಿ ಹೃದಯದಲ್ಲೂ ಕೂಡ ಮತ್ತೆ ಗರ್ಭೋದಕ, ಅದರಲ್ಲಿ ಮತ್ತೆ ತಮಸ್ಸು, ಆ ಕತ್ತಲೆ ಎಲ್ಲ ಹೋಗಿತ್ತು ಅಂತ ಅಂತ ರೂಪವನ್ನ ಬ್ರಹ್ಮದೇವರು ಕಂಡ್ರು ಅಂತ ಅಲ್ಲಿಗೆ ಅನ್ವಯ. ಪ್ರೇಕ್ಷಾಂ ಕ್ಷಿಪಂತಂ ಹರಿತೋಫಲಾದ್ರೇಃ ಸಂಧ್ಯಾಭ್ರನೀವೇರುರು ರುಕ್ಮಮೂರ್ಧ್ನಃ ರತ್ನೋದಧೇರೋಷಧಿ ಸೌಮನಸ್ಯ ವನಸ್ರಜೋ ವೇಣು ಭುಜಾಂಗ್ರಿಪಾಂಗ್ರೇಃ. ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ, ಪರಮಾತ್ಮನ ಅವಯವವನ್ನ ವರ್ಣನೆ ಮಾಡುತ್ತಾ ಇದ್ದಾರೆ. ಆ ಪರಮಾತ್ಮನ ಶರೀರ ಅದು ನೀಲಪರ್ವತ ಸಾಮ್ಯೇನ, ನೀಲಪರ್ವತಕ್ಕೆ ಸದೃಶವಾದ ಕಾಂತಿ ಉಳ್ಳದ್ದಾಗಿ ಇತ್ತು. ಇಂದ್ರನೀಲ ಪರ್ವತ ಅಂತ ಕರೀತಾರೆ. ಅದು ಕಾಂತಿಯುಕ್ತವಾದ ಒಂದು ಪರ್ವತ ಅದು. ಅದೇ ತರ ಪರಮಾತ್ಮನ ಶರೀರವು ಕೂಡ ಶೋಭಿಸ್ತಾ ಇತ್ತು. ಹಾಗೆ ಆ ಇಂದ್ರನೀಲ ಪರ್ವತದ ಕಾಂತಿಯನ್ನು ಕೂಡ ನಿರಾಕರುವನ್, ಅದನ್ನ ನಿರಾಕರಣೆ ಮಾಡತಕ್ಕ ಒಂದು ಪ್ರಕಾಶ ಪರಮಾತ್ಮನದ್ದು ಅಂತ ಹೇಳ್ತಾರೆ. ಮತ್ತು ಹೇಗಿತ್ತು ಆ ಇಂದ್ರನೀಲ ಪರ್ವತ, ಹೇಗಿರುತ್ತದೆ ಹೇಗೆಂದ್ರೆ ಸಂಧ್ಯಾಕಾಲೀನ ಅಭ್ರಮೇವ, ಸಂಧ್ಯಾಕಾಲದ ಮೋಡದಂತೆ ಕೆಂಪಾಗಿ ಪ್ರಕಾಶಮಾನವಾಗಿ ಇರುತ್ತದಂತೆ. ಅದೇ ತರ ಪರಮಾತ್ಮನು ಕೂಡ ನೀವೀ ವಸ್ತ್ರಂ ಪೀತಾಂಬರ ಸ್ಥಾನೀಯಂ, ಪರಮಾತ್ಮನ ಉಟ್ಟ ವಸ್ತ್ರವೂ ಕೂಡ ಅದೇ ರೀತಿಯಾಗಿ ಪೀತಾಂಬರ ಬಣ್ಣದಲ್ಲಿ ಇತ್ತು ಅಂತ ಹೇಳ್ತಾರೆ. ಮತ್ತು ಉರುಣಿ ಬಹೂನಿ ರುಕ್ಮಾಣಿ ಸುವರ್ಣಾನಿ ಕಿರೀಟ ಸ್ಥಾನಾನಿ, ಪರ್ವತದಲ್ಲಿ ಆ ಇಂದ್ರನೀಲ ಪರ್ವತದಲ್ಲಿ ಅನೇಕ ಬಂಗಾರಗಳು ಇರುತ್ತದಂತೆ. ಅದೇ ತರ ಪರಮಾತ್ಮನ ಶರೀರದಲ್ಲೂ ಕೂಡ ಕಿರೀಟ ಮುಂತಾದ ಸ್ಥಾನಗಳಲ್ಲಿ ಅನೇಕ ಬಂಗಾರಗಳು ಹೊಳಿತಾ ಇತ್ತು ಹಾಗೆ ಅಂತ. ಮೂರ್ಧಸು ತತ್ತತ್ಸ್ಥಾನೀಯೇಷು ಶೃಂಗೇಶು, ಪರ್ವತದ ಶೃಂಗದಲ್ಲಿ ಪರ್ವತದಕ್ಕೆ ಒಂದು ಶೃಂಗ ಇರುತ್ತದೆ ನೋಡಿ, ಅದೇ ತರ ಪರಮಾತ್ಮನ ರೂಪಕ್ಕೂ ಕೂಡ ಶೃಂಗ, ಅದು ಕಿರೀಟ ಸ್ಥಾನ. ಆ ಕಿರೀಟ ಅದು ಶೃಂಗದಂತೆ, ಪರ್ವತದ ಶೃಂಗದಂತೆ ಇತ್ತು ಅಂತ ಹೇಳ್ತಾರೆ. ಹೋಲಿಕೆಯನ್ನು ಕೊಡ್ತಾರೆ ನೋಡಿ. ಈ ವೆಂಕಟಾಚಲ ಪರ್ವತವನ್ನ ಶ್ರೀನಿವಾಸ ದೇವರಿಗೆ ಹೋಲಿಕೆ ಮಾಡೋದು ಉಂಟು. ಆ ಪರ್ವತಾಕಾರದಲ್ಲಿ ಪರಮಾತ್ಮನೇ ಇದ್ದಾನೆ ಹಾಗೆ ಅಂತ. ಅದೇ ರೀತಿಯಾಗಿ ಇಂದ್ರನೀಲ ಪರ್ವತದ ಶಿಖರ ಅದು ಪರಮಾತ್ಮನ ಕಿರೀಟದಂತೆ ಇತ್ತು ಅಂತ ಒಂದು ಹೋಲಿಕೆ. ಇನ್ನು ಪೀತಾಂಬರ ಸ್ಥಾನೀಯಂ ಆಯ್ತಲ್ವಾ. ಕೌಸ್ತುಭಾದಿ ಸ್ಥಾನೀಯೈ ರತ್ನೈಹಿ ಉದಧಿರೇವ, ಇನ್ನು ಅನೇಕ ರತ್ನಗಳು, ಆ ಪರ್ವತ ಅಂದ್ರೆ ಅನೇಕ ರತ್ನಗಳು ಇರುತ್ತವೆ, ಕಲ್ಲುಗಳು. ಕೌಸ್ತುಭಾದಿ ಮಣಿಗಳೇ, ಪರಮಾತ್ಮನ ಶರೀರದಲ್ಲಿ ಇರತಕ್ಕ ಕೌಸ್ತುಭಾದಿ ಮಣಿಗಳೇ ಆ ಇಂದ್ರನೀಲ ಪರ್ವತದಲ್ಲಿ ಇದ್ದ ರತ್ನಗಳಂತೆ ಇರುತ್ತದೆ ಹಾಗೆ ಅಂತ. ಇನ್ನು ಪರ್ವತ ಅಂತ ಆದ ಮೇಲೆ ಅನೇಕ ಮರಗಳು ಇರುತ್ತವೆ. ಅದು ಹೇಗಿತ್ತು ಹಾಗೆಂದ್ರೆ ಪರಮಾತ್ಮನ ಶರೀರದಲ್ಲಿ ಇರತಕ್ಕ ತುಳಸಿಗಳು, ತುಳಸಿಯಾದಿ ರೂಪಾಹ, ತುಳಸಿ ಮೊದಲಾದವುಗಳು ಅದು ಔಷಧಿಗಳಂತೆ, ಮರಗಳಂತೆ ಇತ್ತು ಹಾಗೆ. ಸೋಮನಸ್ಯಾನಿ ಪುಷ್ಪ ಸಮೂಹಾಶ್ಚ, ಇನ್ನು ಪರ್ವತಗಳು ಅಂದ್ರೆ ಮರಗಳು, ಪುಷ್ಪಗಳು ಇರುತ್ತವೆ. ಪರಮಾತ್ಮನ ಶರೀರದಲ್ಲಿ ವನಮಾಲೆ ಇದು, ಅದು ಪಾದ ಮಂಡಿ ತನಕ ಇರತಕ್ಕ ಒಂದು ಮಾಲೆ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಅನೇಕ ಪುಷ್ಪಗಳಿದೆ, ಅದು ಹಾಗಿತ್ತು ಅಂತ ಹೇಳ್ತಾರೆ. ಇನ್ನು ಪರ್ವತಗಳು ಅಂದ್ರೆ ಬಿದಿರಿನ ಮರಗಳು ಊದಕ್ಕೆ ಬೆಳೆದಿರುತ್ತವೆ. ಅದು ಇದವು. ಇಲ್ಲಿ ಪರಮಾತ್ಮನ ಶರೀರದಲ್ಲಿ ದೇವರ ಭುಜಗಳು ಏನಿದೆ ಅದೇ ದೀರ್ಘವಾಗಿ ಇರುತ್ತದೆ. ದೀರ್ಘತ್ವ ಸಾಮ್ಯೇನ ಹರ್ಯಾಂಗ್ರಿ ಸ್ಥಾನೀಯ ಯಸ್ಯ ವೃಕ್ಷ ಏವ ಅಂಗ್ರಯ. ಅನೇಕ ಮರಗಳು ಇದೆ ಪರಮಾತ್ಮನ ಶರೀರದಲ್ಲಿ. ಮರಗಳು ಸ್ಥಾನ ಯಾವುದಂದ್ರೆ ಆ ಪರಮಾತ್ಮನ ಪಾದ. ಯಾಕೆ ಮರಗಳು ತನ್ನನ್ನು ಆಶ್ರಯಿಸಿದವರಿಗೆ ನೆರಳು ಇತ್ಯಾದಿಗಳನ್ನು ಕೊಟ್ಟು ಅದು ಸುಖವನ್ನು ಕೊಡುತ್ತದೆ. ಅದೇ ತರ ಪರಮಾತ್ಮನು ಕೂಡ ತನ್ನ ನಂಬಿದ ಪಾದವನ್ನು ನಂಬಿದ ಜನರಿಗೆ ಅನುಗ್ರಹವನ್ನು ಮಾಡಿ ಮೋಕ್ಷವನ್ನು ಕೊಟ್ಟು ಸುಖವನ್ನು ಕೊಡ್ತಾನೆ ಹಾಗೆ. ಈ ರೀತಿಯಾಗಿ ಬ್ರಹ್ಮದೇವರು ಕಂಡ ರೂಪ ಇದು. ಪರಮಾತ್ಮನ ಒಂದೊಂದು ಅವಯವವನ್ನು ಕೂಡ ಅವರು ಕಂಡು ಈ ರೀತಿಯಾಗಿ ಚಿಂತಿಸಿದರು. ಅಂತಹ ಪರಮಾತ್ಮನನ್ನ ಕಂಡ್ರು ಅಂತ ಅಲ್ಲಿಗೆ ಅನ್ವಯ. ಆಯಾಮತೋ ವಿಸ್ತರತಃ ಸಮಾನ ದೇಹೇನ ಲೋಕತ್ರಯ ಸಂಗ್ರಹೇನ ವಿಚಿತ್ರ ದಿವ್ಯಾಭರಣಾಂಶುಕಾನಾಂ ಕೃತಶ್ರೀಯೋಪಾಶ್ರಿತ ದಿವ್ಯವೇಷಂ. ಇನ್ನು ದೀರ್ಘವಾದ ವಿಸ್ತಾರವಾದ ಅನುರೂಪ ಪ್ರಮಾಣ ಸಹಿತೇನ ಲೋಕತ್ರಯಂ, ಆ ಪರಮಾತ್ಮನ ಆ ಶರೀರ ಏನಿದೆ ಅದರಲ್ಲಿ ಲೋಕತ್ರಯ ಅಂದ್ರೆ 14 ಲೋಕವನ್ನು ಇಟ್ಕೋಬೇಕು. 14 ಲೋಕವೂ ಕೂಡ ಆಶ್ರಯವನ್ನ ಪಡೆದಿದೆ ಅಂತ ಅವ್ರು ಕಾಣ್ತಾರೆ. ಯಾಕೆ ಮುಂದೆ ಅದೇ ಆಗಬೇಕು, ಬ್ರಹ್ಮಾಂಡ ಸೃಷ್ಟ ಆಗಬೇಕು ಅಂದ್ರೆ 14 ಲೋಕಗಳು ಅದು ಪರಮಾತ್ಮನ ಒಂದೊಂದು ಅವಯವದಲ್ಲಿ ಇರುತ್ತದೆ, ಆಶ್ರಯ ಪಡೆದಿರುತ್ತದೆ ಹಾಗೆ ಅಂತ ಆ ತರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ.
ಶರೀರ ಅಂದ್ರೆ ಆ ರೀತಿಯಾಗಿ ಇತ್ತೆ ಪರಮಾತ್ಮನ ಶರೀರ ಅಂತ. 14 ಲೋಕಕ್ಕೂ ಆಶ್ರಯಪ್ರದವಂತೆ. ಅಂದರೆ ಆ ಆ ಪ್ರಮಾಣ ಆ ಆಕಾರದಲ್ಲೇ ಇತ್ತಂತೆ. ಅಂದರೆ ಪರಮಾತ್ಮನ ಶರೀರ ಇದೇನೋ ಚಿಕ್ಕದು ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಪರಮಾತ್ಮನ ಶರೀರ ಬೃಹತ್. ಆ ಲೋಕ ಅದರಲ್ಲಿ ಅಡಗುವಷ್ಟು ವಿಸ್ತಾರವಾದ ಪರಮಾತ್ಮನ ಶರೀರ ಅಂತ ಆ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ರು ಅಂತ, ಆ ರೀತಿಯಾಗಿ ರೂಪವನ್ನು ಕಂಡ್ರು ಅಂತ. ಲೋಕತ್ರಯ ಸಂಗ್ರಹ ತೇನ ಯುಕ್ತಂ. ಅದರಿಂದ ಎಲ್ಲ ಲೋಕ ಏನು ಹೇಳಿದಲ್ಲ, ನಿನ್ನ ವರಾಹದೇವರ ಒಂದೊಂದು ರೋಮಕೂಪದಲ್ಲೂ ಅನಂತ ಕೋಟಿ ಬ್ರಹ್ಮಾಂಡ ಅಡಕವಾಗಿದೆ. ಹಾಗೆಂದ್ರೆ ದೇವರ ಶರೀರ ಆ ಬ್ರಹ್ಮಾಂಡ ಅಂದ್ರೆ ಏನು? 14 ಲೋಕ. ಆ ಬ್ರಹ್ಮಾಂಡ ರೋಮಕೂಪದಲ್ಲಿ ಅಷ್ಟು ಬ್ರಹ್ಮಾಂಡಗಳು ಇರ್ಬೇಕಂದ್ರೆ ದೇವರ ರೋಮಕೂಪವೇ ಇಷ್ಟು ಅಂದ್ರೆ ದೇವರ ಶರೀರ ಎಷ್ಟು ದೊಡ್ಡದಿರ್ಬೇಕು ಅಂತ ನಾವು ಊಹೆ ಮಾಡ್ಕೋಬಹುದು. ಇನ್ನು ವಿಚಿತ್ರಾಣಿ, ನಾನಾ ವಿಧವಾದ ದಿವ್ಯಾನಿ, ಅಪೂರ್ವವಾದ ಆಭರಣಗಳು, ಅದರಿಂದ ತುಂಬಿದ ಕಾಂತಿ. ಅದರಿಂದ ತುಂಬಿದ ಕಾಂತಿ. ಅದು ಏನಿತ್ತು? ಪರಮಾತ್ಮನ ಶರೀರದಿಂದಲೂ ಕಾಂತಿ, ಆಭರಣದಿಂದಲೂ ಕಾಂತಿ. ಶರೀರದಿಂದ ಬಂದ ಕಾಂತಿ ಆ ಆಭರಣ ಕಾಂತಿಯನ್ನು ಮೀರಿಸ್ತಂತೆ. ಆಭರಣದ ಕಾಂತಿ ಅಂದ್ರೆ ಲಕ್ಷ್ಮೀದೇವಿಯ ಕಾಂತಿ. ಪರಮಾತ್ಮನ ಆಭರಣಗಳು ಅಂದ್ರೆ ಲಕ್ಷ್ಮೀದೇವಿಯ ರೂಪದಲ್ಲಿ ಇರ್ತಾರೆ ಅಂತ. ಶರೀರ ಕಾಂತಿ ಮೀರಿಸ್ತು ಆಭರಣದ ಕಾಂತಿ. ಅಂದ್ರೆ ಏನರ್ಥ? ಪರಮಾತ್ಮನ ಶರೀರದಿಂದ ಆ ಆಭರಣಗಳಿಗೆ ಶೋಭೆ ಬಂತಂತೆ. ಆಭರಣದಿಂದ ಶರೀರಕ್ಕೆ ಶೋಭೆ ಅಲ್ಲ. ನಮ್ದು ರಿವರ್ಸ್. ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ, ಬಟ್ಟೆಯಿಂದ ನಮಗೆ ಶೋಭೆ. ಆದ್ರೆ ಪರಮಾತ್ಮನ ವಿಚಾರದಲ್ಲಿ ಹಾಗಿಲ್ಲ. ಪರಮಾತ್ಮನ ಸ್ವತಃ ಶೋಭಾಯುಕ್ತನಾಗಿ ಇರ್ತಾನೆ. ಆಭರಣಗಳು ಬಟ್ಟೆಗಳಿಂದ ಆ ಆಭರಣ ಬಟ್ಟೆಗಳಿಗೆ ಶೋಭೆ ಬಂತೆ ಹೊರತು ಅದರಿಂದ ಪರಮಾತ್ಮನಿಗೆ ಅಂತ ಇಲ್ಲ ಅಂತ ನೋಡಿ. ಅದನ್ನೇ ಬರಿತಾ ಇದ್ದಾರೆ. ಕೃತಶ್ರೇಯೋಪಾಶ್ರಿತ ದಿವ್ಯ ವೇಷಂ ಅಂತ, ದಿವ್ಯವಾದ ಪರಮಾತ್ಮನ ಸೌಂದರ್ಯ ಹಾಗೆ ಅಂತ. ಪುಂಸಾಂ ಸ್ವಕಾಮಾಯ ವಿವಿಕ್ತ ಮಾರ್ಗೈಃ ಅಭ್ಯರ್ಚತಾಂ ಕಾಮ ದುಘಾಂಗ್ರಿ ಪದ್ಮಂ ಪ್ರದರ್ಶಯಂತಂ ಕೃಪಯಾ ನಕೇಂದು ಮಯೂಖ ಭಿನ್ನಾಂಗುಲಿ ಚಾರುಪತ್ರಂ. ತಮ್ಮ ಅಭೀಷ್ಟವನ್ನ ಪಡೆಯಬೇಕು ಅಂತ ಭಕ್ತ ಜನರು ಏನ್ ಮಾಡ್ತಾರೆ? ವಿವಿಕ್ತ ಮಾರ್ಗೈಹಿ ಅಂದ್ರೆ ವೇದ ವಿಹಿತ ಪಾಷಂಡಾತ್ ವಿವಿಕ್ತೈಹಿ ಮಾರ್ಗೈಹಿ. ಅಂದ್ರೆ ವೇದ ಮಾರ್ಗವನ್ನು ಬಿಟ್ಟು ಪಾಷಂಡ ಮಾರ್ಗ ಅಂತ. ವೇದ ಹೇಳಿದ ಮಾರ್ಗ ಇಲ್ಲ, ವೇದಕ್ಕೆ ವಿರುದ್ಧವಾದ ಮಾರ್ಗ ಅದು. ಪಾಷಂಡ ಮತ, ಪಾಷಂಡ ಮಾರ್ಗ ಅಂತ ಕರೀತಾರೆ. ಆ ಮಾರ್ಗವನ್ನ ಹೋಗದೆ ವೇದೋಕ್ತ ಮಾರ್ಗದಲ್ಲೇ ಸಜ್ಜನರು ನಡೀತಾರೆ. ಅದರಿಂದ ಪುಂಸಾಂ ಅಂತ ಜನರಿಗೆ ಕಾಮದುಘಾಂಗ್ರಿ ಪದ್ಮಂ ಕೃಪಯಾ ಪ್ರದರ್ಶಯಂತಂ ಇತ್ಯನ್ವಯ. ಪರಮಾತ್ಮ ತನ್ನ ಪಾದ ದರ್ಶನವನ್ನ ಕೊಡ್ತಾನೆ ಹಾಗೆ ಅಂತ. ವೇದ ಮಾರ್ಗದಲ್ಲಿ ನಡೆಯುವವರಿಗೆ ಪರಮಾತ್ಮ ಏನ್ ಮಾಡ್ತಾನೆ? ತನ್ನ ದರ್ಶನ ಆಗುವಂತೆ ಮಾಡ್ತಾನೆ ನೋಡಿ. ಅದಕ್ಕೆ ಹೇಳೋದು ವೇದಗಳು, ಅದರ ಸಾರ ಪುರಾಣಗಳು, ಅದರ ಸಾರ ದಾಸರ ಪದ್ಯಗಳು, ಇದೆಲ್ಲ ವೇದಕ್ಕೆ ಮೂಲ ಯಾವುದು? ಎಲ್ಲದಕ್ಕೂ ವೇದಗಳೇ. ಅದರಿಂದ ವೇದೋಕ್ತ ಮಾರ್ಗದಲ್ಲಿ ಅಂದ್ರೆ ದಾಸರು ಹೇಳಿದ ಮಾರ್ಗದಲ್ಲಿ, ಹರಿಕಥಾಮೃತ ಸಾರನೋ ಯಾವುದೇ ಇರಲಿ ದಾಸರ ಪದಗಳು, ಅದರಲ್ಲಿ ಹೇಳಿದ ಮಾರ್ಗದಲ್ಲಿ ನಾವು ಸದುಪಾಸನೆ ಮಾಡಿದರೆ ಪರಮಾತ್ಮನ ದರ್ಶನ ಆಗುತ್ತದೆ ಎಂಬ ಅದಕ್ಕೆ ಇದೇ ಪ್ರಮಾಣ ನೋಡಿ. ಪುಂಸಾಂ ಸ್ವಕಾಮಾಯ ವಿವಿಕ್ತಂ, ಅದು ಎಂಥ ಮಾರ್ಗ? ಅದು ಪಾಷಂಡ ಮತಕ್ಕೆ ವಿರುದ್ಧ ಮಾರ್ಗ. ಅದು ಆ ಮಾರ್ಗದಲ್ಲಿ ಹೋಗಬಾರದು, ವೇದ ವಿರುದ್ಧ ಮಾರ್ಗದಲ್ಲಿ ಹೋಗಬಾರದು. ಅಂಥವರಿಗೆ ಮಾತ್ರ ಪರಮಾತ್ಮ ತನ್ನ ಪಾದ ದರ್ಶನ ಆಗುವಂತೆ ಮಾಡ್ತಾನೆ ಹಾಗೆ ಅಂತ. ಪಾದಕಮಲ ದರ್ಶನ ಅವರಿಗೆ ಆಗುತ್ತದೆ. ನಕಾಹ ಏವ ಇಂದವಃ, ಆ ಪರಮಾತ್ಮನ ಪಾದ ಉಗುರುಗಳೇ ಅದು ಚಂದ್ರನಂತೆ ಹೊಳೆಯುತ್ತಾ ಇರುತ್ತವೆ. ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ತೇಷಾಂ ಮಯೂಕಾಹ ತೈಹಿ ಭಿನ್ನಂ ತಚ್ಚ ತದಂಗುಲಿ ಚಾರುಪತ್ರಂ.
ಚ ಅಂಗುಲಿಯಃ ಏವ ಚಾರುಣಿ ಪತ್ರಾಣಿ ಯಸ್ಯ ತತ್ತಥಾ ಹಾಗೆ. ಇನ್ನು ಅದರ ಒಟ್ಟು ಏನರ್ಥ, ವೇದಗಳಲ್ಲಿ ಹೇಳಲ್ಪಟ್ಟ ಭಕ್ತಿ ಮಾರ್ಗ ಏನಿದೆ, ಆ ಭಕ್ತಿ ಮಾರ್ಗದಿಂದಲೇ ಯಾರು ಪರಮಾತ್ಮನನ್ನ ಆರಾಧನೆ ಮಾಡ್ತಾರೆ ಅಂಥವರಿಗೆ ಆ ನಖದ ಚಕ್ರದ ಚಂದ್ರಕಾಂತಿ, ನಖ ಪಾದ ದರ್ಶನ ಅಂದ್ರೆ ಏನು, ಪಾದದ ಉಗುರು ದರ್ಶನ ಆಗುತ್ತದೆ. ಆ ಉಗುರಿನಿಂದ ಬೆರೆತಕ್ಕ ಕಾಂತಿ ಅದು ಸರ್ವ ವಿಲಕ್ಷಣವಾಗಿರುತ್ತದೆ. ಅಂತ ಕಮಲ ದಳದಂತ ಬೆರಳುಗಳು, ಪಾದ ಕಮಲದ ದಳ ಇರುತ್ತದೆ ನೋಡಿ. ಆ ಕಮಲ, ಆ ಪರಮಾತ್ಮನ ಬೆಟ್ಟುಗಳು ಅಂದ್ರೆ ಯಾವುದು, ಆ ಕಮಲದ ದಳಗಳು, ಒಂದೊಂದು ದಳಗಳು. ಮತ್ತು ಆ ಉಗುರು ಅಂದ್ರೆ ಚಂದ್ರನ ಕಾಂತಿಯಿಂದ ಕಾಂತಿಯುಕ್ತವಾದ ಉಗುರುಗಳು ಹಾಗೆ ಅಂತ. ಈ ರೀತಿಯಾಗಿ ಉಗುರು, ಬೆರಳುಗಳು, ಮತ್ತು ಅದರಿಂದ ಸೇರಿತವಾದ ಆ ಪಾದ, ಅದನ್ನ ಕಮಲಕ್ಕೆ ಹೋಲಿಸ್ತಾರೆ. ಅಂತ ಆ ಪಾದ ಕಮಲದ ದರ್ಶನ ಯಾರಿಗೆ ಆಗ್ತದೆ, ಭಕ್ತಿಯಿಂದ ಯಾರು ವೇದೋಕ್ತ ಮಾರ್ಗದಲ್ಲಿ ನಡೆದು ಭಕ್ತಿಯಿಂದ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರಿಗೆ ಆಗುತ್ತದೆ ಅಂತ, ಕೃಪೆಯಿಂದ ನೀಡುತ್ತಾನೆ ಅಂತ ಅರ್ಥ. ಅಂತ ಪರಮಾತ್ಮನನ್ನ ಬ್ರಹ್ಮದೇವರು ಕಂಡ್ರು ಅಂತ ಅಲ್ಲಿಗೆ ಅನ್ವಯ. ಇನ್ನು ಮುಖೇನ ಲೋಕಾರ್ತಿ ಹರಸ್ಮಿತೇನ ಪರಿಸ್ಫುರತ್ ಕುಂಡಲ ಮಂಡಿತೇನ ಶೋನಾಯಿತೇನಾಧರ ಬಿಂಬನಾಸ ಪ್ರತ್ಯರ್ಹಯಂತಂ ಸುನಸೇನ ಸುಭ್ರುವಾ. ಮುಖೇನ ಪ್ರತ್ಯರ್ಹಯಂತಂ, ಪರಮಾತ್ಮನ ಮುಖ ಕಮಲ ಅದು ಹೇಗಿತ್ತು ಹಾಗೆಂದ್ರೆ, ಪೂಜಕಾನ್ ಪೂಜೆಯಂತಂ, ಯಾರು ತನ್ನನ್ನು ಪೂಜೆ ಮಾಡ್ತಾರೆ ಅವರನ್ನ ಸನ್ಮಾನ ಮಾಡುವಂತೆ ಇತ್ತಂತೆ. ಲೋಕಾರ್ತಿ ಹರಸ್ಮಿತೇನ ಇತ್ಯಾದೀನಿ ಮುಖ ವಿಶೇಷಾನಿ. ಯಾರು ತನ್ನನ್ನು ಆರಾಧನೆ ಮಾಡ್ತಾರೆ ಅವರಿಗೆ ಬಂದ ದುಃಖಗಳನ್ನೆಲ್ಲ ಕಳೆಯತಕ್ಕ ಮಂದಹಾಸದಿಂದ ಕೂಡಿದ ಮುಖ, ಅಂತಹ ಮುಖವನ್ನು ಕಂಡ್ರು ಅಂತ. ಲೋಕಾರ್ತಿ ಹರಂ ಸ್ಮಿತಂ ಯಸ್ಮಿನ್. ಮತ್ತು ಪರಿಸ್ಫುರದ್ಭ್ಯಾಂ ಕುಂಡಲಾಭ್ಯಾಂ ಮಂಡಿತೇನ, ಹೊಳೆಯುತ್ತಾ ಇರತಕ್ಕ, ಪರಿಸ್ಫುರತ್ ಅಂದ್ರೆ ಹೊಳೆಯೋದು, ಶೋಭಿಸ್ತಾ ಇರತಕ್ಕ ಪ್ರಕಾಶಮಾನವಾದ ಕುಂಡಲಗಳು, ಅದರಿಂದ ಶೋಭಿಸ್ತಾ ಅಧರ ಲಕ್ಷಣ ಬಿಂಬಫಲಂ ದೀಪ್ತ್ಯ ರಕ್ತವತ್ ಆಚರಿತೇನ. ಪರಮಾತ್ಮನ ತುಟಿ, ಕೆಳಗಿನ ತುಟಿ ಕೆಂಪಾಗಿತ್ತು ಅಂತ, ಅದನ್ನ ಬಿಂಬಫಲ ಅಂತ ಕರೀತಾರೆ. ತೊಂಡೆ ಹಣ್ಣು ಹಾಗೆ ಅಂತ, ತೊಂಡೆ ಹಣ್ಣಿನಂತೆ ಅದು ಕೆಂಪಾಗಿರುತ್ತದೆ ಆ ಹಣ್ಣು. ಅದೇ ತರ ಪರಮಾತ್ಮನ ಕೆಳಗಿನ ತುಟಿ ಕೆಂಪಾಗಿತ್ತು ಅಂತ ರೂಪವನ್ನ ಕಂಡ್ರು ಅಂತ. ಸುನಸೇನ ಶೋಭನ ನಾಸಯುಕ್ತೇನ, ಶೋಭಾಯಮಾನವಾದ ಮೂಗು ಮತ್ತು ಶೋಭಾಯಮಾನವಾದ ಹುಬ್ಬು ಅಂತ ಸುಂದರವಾದ ರೂಪವನ್ನ ಬ್ರಹ್ಮದೇವರು ಕಂಡ್ರು ಹಾಗೆ ಅಂತ. ನೋಡಿ, ಇದೆಲ್ಲ ಯಾಕೆ ಹೇಳ್ತಾರೆ ಹಾಗೆಂದ್ರೆ, ಪರಮಾತ್ಮನಿಗೂ ಕೂಡ ಅವಯವಗಳು ಇದೆ. ಪ್ರಾಕೃತವಾದ ಜ್ಞಾನಾನಂದಮಯವಾದದ್ದು ಎಲ್ಲವೂ ಕೂಡ, ಕಣ್ಣು, ಮೂಗು, ಕಿವಿ ಎಲ್ಲ ನಮ್ಮ ತರ ಅಂತ ತಿಳ್ಕೋಬಾರ್ದು. ಕೇಳಿದ ಶಬ್ದವೇ ಇದೆಲ್ಲ ನಮ್ಮ ತರನೇ ದೇವರಿಗೂ ಶರೀರ ಅಂತ ತಿಳ್ಕೋಬಾರ್ದು. ಅವನ ಕಿವಿ, ಮೂಗು ಎಲ್ಲವೂ ಕೂಡ ಅಪ್ರಾಕೃತವಾದದ್ದು, ಜ್ಞಾನಾನಂದಮಯವಾದದ್ದು. ಅದರಿಂದ ಬೇರೆಯವರು ಹೇಳುವಂತೆ, ಬೇರೆಯವರು ಉಪಾಸನೆ ಮಾಡುವಂತೆ ದೇವರು ನಿರ್ಗುಣ ನಿರಾಕಾರ ಅಂತ ತಿಳಿಬಾರ್ದು, ದೇವರಿಗೆ ಆಕಾರ ಇಲ್ಲ ಅಂತ ತಿಳಿಬಾರ್ದು. ಅದಕ್ಕಾಗಿ ಭಾಗವತ ಎಷ್ಟು ಸ್ಪಷ್ಟವಾಗಿ ಜ್ಞಾನಿಗಳು ಹೇಗೆ ತಿಳ್ಕೋತಾರೆ, ಜ್ಞಾನಿಗಳ ವಿಚಾರವನ್ನ ಯಾಕೆ ನಾವು ತಿಳಿಬೇಕು ನೋಡಿ. ಅವರ ಉಪಾಸನೆ ಹೇಗಿದೆ, ಅವರು ನಿರ್ಗುಣ ನಿರಾಕಾರ ಉಪಾಸನೆ ಮಾಡಿದ್ರು,
ಸಗುಣ ಸಾಕಾರ ರೂಪದ ಉಪಾಸನೆ ಮಾಡಿದ್ರು. ಹಾಗೆಂದ್ರೆ ಸಗುಣ ಸಾಕಾರ ರೂಪವನ್ನೇ, ಆಕಾರ ಸಹಿತವಾದ ರೂಪವನ್ನೇ ಅವರು ಉಪಾಸನೆ ಮಾಡಿದರು ಅಂತ ಭಾಗವತ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅದರಿಂದ ನಮ್ಮ ಉಪಾಸನೆಯು ಕೂಡ ಹಾಗೆ ಇರಬೇಕು ಅಂತ ಆ ಒಂದು ಪಾಠ ನಮಗೆ ಇದೆ. ಇನ್ನು ಕದಂಬ ಕಿಂಜಲ್ಕ ಪಿಶಂಗವಾಸಸ ಸ್ವಲಂಕೃತಂ ಮೇಖಲಯಾ ನಿತಂಬೆ ಹಾರೇನ ಚಾನಂತ ಧನೇನ ವತ್ಸ ಶ್ರೀವತ್ಸ ವಕ್ಷಸ್ಥಲವಲ್ಲಭೇನ. ಕದಂಬ ಪುಷ್ಪ, ಕದಂಬ ಪುಷ್ಪ ಅದೊಂದು ಕಡಗ ಪುಷ್ಪ ಅಂತ ಹೇಳ್ತಾರೆ. ಕದಂಬ ವೃಕ್ಷ, ಅದರಲ್ಲಿ ಬರತಕ್ಕ ಪುಷ್ಪ, ಅದರ ಬಣ್ಣ, ಅದರ ಶಿರದ ಬಣ್ಣ ಅದು ಕೇಸರ ಬಣ್ಣದಲ್ಲಿ ಇರುತ್ತದಂತೆ. ಅಂತಹ ಬಟ್ಟೆಯನ್ನು ಉಟ್ಕೊಂಡವನಾಗಿ, ಅಂದರೆ ಪೀತಂ ಅಂತಲೂ ಬರೀತಾರೆ. ಪಿಶಂಗಂ ಅಂದ್ರೆ ಪೀತಂ, ಹಳದಿ ಬಣ್ಣ. ಯದ್ ವಸಾಹ, ಪೀತಾಂಬರಧಾರಿಯಾಗಿ ಇರ್ತಾನೆ. ಮತ್ತು ಮೇಖಲಯ ನಿತಂಬೆ, ಸೊಂಟದಲ್ಲಿ ಉಡ್ಯಾನ ಅಂತಾರೆ ನೋಡಿ, ಅದನ್ನು ಕಟ್ಟಿಕೊಂಡು ಇದ್ದಾನೆ. ಹೇ ವತ್ಸ ವಿದುರ, ಅನಂತ ಧನೇನ ಅನರ್ಘ್ಯೇನ ಶ್ರೀವತ್ಸ ಯುಕ್ತಂ, ಅಮೂಲ್ಯವಾದ ಬೆಲೆ ಕಟ್ಟಲಿಕ್ಕಾಗದ ಅಂತ ಶ್ರೀವತ್ಸ ಚಿಹ್ನೆಯಿಂದ ಕೂಡಿದವನಾಗಿ, ವಲ್ಲಭೇನ ಪ್ರಿಯೇನ ಲಕ್ಷ್ಮಿಯಿಂದ ಕೂಡಿದವನಾಗಿ ಪರಮಾತ್ಮ ನಿತ್ಯಂ ವಿದ್ಯಮಾನೇನ ಇತಿ ಯಾವತ್, ಹಾರೇನ ಚ, ಕುತ್ತಿಗೆಯಲ್ಲಿ ಹಾರವನ್ನ ಸದಾ ಇರತಕ್ಕದ್ದು, ಬಾಡಿ ಹೋಗದ ಹಾರ ಅದು, ಅಂತ ಹಾರಗಳನ್ನೆಲ್ಲ ಧರಿಸಿದವನಾಗಿ ಇದ್ದ ಪರಮಾತ್ಮನನ್ನ ಬ್ರಹ್ಮದೇವರು ಕಂಡ್ರು. ಹಾಗೆ ಇನ್ನು ಕೆಲವು ಶ್ಲೋಕಗಳಲ್ಲಿ ಆ ಪರಮಾತ್ಮನ ರೂಪದ ಚಿಂತನೆಯನ್ನು ಹೇಳ್ತಾರೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.